ಗೋಣಿಕೊಪ್ಪಲ್ನ ಶಿವಾಜಿ ಯುವ ಸೇನೆ ವತಿಯಿಂದ ರಕ್ತದಾನ ಶಿಬಿರವನ್ನ ಗೋಣಿಕೊಪ್ಪಲ್ನ ಉಮಾಮಹೇಶ್ವರಿ ಸಭಾಂಗಣದಲ್ಲಿ ಭಾರಿ ಯಶಸ್ವಿಯಿಂದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ದಾನಿಗಳು ಕೂಡ ಸಹಕಾರವನ್ನ ನೀಡ್ತಿದ್ದಾರೆ ಮತ್ತು ರಕ್ತದಾನವನ್ನ ಮಾಡ್ಲಿಕ್ಕೆ ಕೂಡ ಹಲವಾರು ರಕ್ತದಾನ ದಾನಿಗಳು ಈಗಾಗಲೇ ಬರ್ತಾ ಇದ್ದಾರೆ. ಈ ಮಟ್ಟದಲ್ಲಿ 15ರಿಂದ 16 ಜನ ರಕ್ತದಾನವನ್ನ ನೀಡಿದ್ದಾರೆ. ಇವರ ಶಿವಾಜಿ ಯುವ ಸೇನೆ ನಿರೀಕ್ಷೆಯಂತೆ ಸುಮಾರು 30ರಿಂದ 50 ಜನಗಳ ಮೇಲೆ ಬರುವಂತಹ ಒಂದು ನಿರೀಕ್ಷೆಯನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ಈ ಒಂದು ಶಿಬಿರದ ಕಾರ್ಯಕ್ರಮ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಕೊಡಗು ಜಿಲ್ಲಾ ಆಸ್ಪತ್ರೆಯ ಡಾಕ್ಟರ್ ಕರುಂಬಯ್ಯ ಅವರ ನೇತೃತ್ವದಲ್ಲಿ ಎಲ್ಲ ಲ್ಯಾಬ್ ಟೆಕ್ನಿಷಿಯನ್ ಅವರು ಬಂದು ಈಗಾಗಲೇ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಲದೆ ಶಿವಾಜಿ ಸೇನೆಯವರು ನಡೆಸ್ತಿರುವಂತಹ ಈ ಒಂದು ರಕ್ತದಾನ ಶಿಬಿರ ಒಳ್ಳೆಯ ಮಟ್ಟದಲ್ಲಿ ಸುಗಮವಾಗಿ ಸಾಗಲಿ. ಇದೇ ರೀತಿ ಇನ್ನೂ ಉಳಿದ ಸಂಘ ಸಂಸ್ಥೆಯವರು ಇದೇ ರೀತಿ ಉತ್ತಮ ಒಂದು ಕಾರ್ಯಕ್ರಮವನ್ನ ನಡೆಸಲಿ ಎಂದು ನಮ್ಮ ಚಾನೆಲ್ನ ವತಿಯಿಂದ ಕೇಳ್ಕೊಳ್ತೇನೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಮೃತ್ ನಾಣಯ್ಯ. ನಾನು ಫಿಸಿಷಿಯನ್ ಆಗಿ ನಂದು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಗೋಣಿಕೊಪ್ಪದಲ್ಲಿ ಕಳೆದ 13 ವರ್ಷದಿಂದ. ಇವತ್ತು ನಮ್ಮ ಶಿವಾಜಿ ಯುವ ಸೇನೆಯ ಒಂದು ಹೆಲ್ಪ್ ಇಂದ ಇದೊಂದು ಒಳ್ಳೇದಾಗಿ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ನ ಅವರು ಆರ್ಗನೈಸ್ ಮಾಡಿದ್ದಾರೆ. ಇವಾಗ ನಿಮ್ಗೆಲ್ಲ ತಿಳಿದಂಗೆ ಡೆಂಗೂದು ಪ್ರಭಾವ ನಮ್ದು ಎಲ್ಲಾ ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಪ್ಲೇಟ್ಲೆಟ್ ಅಂಶ ಕಮ್ಮಿ ಆಗ್ತಾ ಇದೆ. ಪ್ಲೇಟ್ಲೆಟ್ ರಿಕ್ವೈರ್ಮೆಂಟ್, ಬ್ಲಡ್ ಡೊನೇಷನ್, ಬ್ಲಡ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾನೆ ಇದೆ. ಇದೊಂದು ಹಿನ್ನೆಲೆಯಲ್ಲಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಮಾಡಿರುವ ನಮ್ಮ ಗೋಣಿಕೊಪ್ಪಲಿನ ಶಿವಾಜಿ ಯುವ ಸೇನೆಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಹಾಗೆ ಮುಂದಕ್ಕೆ ಹಲವಾರು ಆರ್ಗನೈಸೇಷನ್ಸ್ ಈ ತರ ಮುಂದಕ್ಕೆ ಬರಬೇಕು. ಬ್ಲಡ್ ಡೊನೇಷನ್ ಇನ್ನೂ ಹೆಚ್ಚಿನ ಮಟ್ಟಿಗೆ ನಡಿಬೇಕು. ಹಾಗೆ ನಮ್ಮ ಜನತೆಗೆ ಒಂದು ಸಹಾಯ ಆಗ್ಬೇಕು. ನಾವಿಲ್ಲ ಅಂತ ಹೇಳಿದ್ರೆ ಪ್ರತಿ ಸತಿ ಬ್ಲಡ್ ಬೇಕು, ಪ್ಲೇಟ್ಲೆಟ್ ಬೇಕಂದ್ರೆ ಮೈಸೂರಿಗೆ ಹೋಗಿ, ಮಡಿಕೇರಿಗೆ ಹೋಗಿ ಅಂತ ಕಳಿಸ್ತಾ ಇರ್ತೀವಿ. ಅದೇ ತರ ನಮ್ ಗೋಣಿಕೊಪ್ಪ ವಿರಾಜಪೇಟೆಯಲ್ಲಿ ಇದೊಂದು ಸೌಲಭ್ಯತೆ ಆಗಿ ಈ ಬ್ಲಡ್ ಸ್ಟೋರೇಜ್ ಯೂನಿಟ್ ಅಲ್ಲಿ ನಮ್ಗೆ ಬ್ಲಡ್ ಅಂಡ್ ಬ್ಲಡ್ ಯೂನಿಟ್ಸ್ ಫೆಸಿಲಿಟಿ ಆದ್ರೆ ಇಲ್ಲೇ ಜನಕ್ಕೆ ಅನುಕೂಲ ಆಗುತ್ತೆ. ಹಾಗೆ ನಾನು ಎಲ್ಲರಿಗೂ ನಂದು ಧನ್ಯವಾದ ಸಲ್ಲಿಸ್ತಾ ಮುಂದಕ್ಕೆ ಈ ತರ ಪ್ರೋಗ್ರಾಮ್ಗಳು ಹೆಚ್ಚಾಗಿ ನಡೀಲಿ, ಜನರು ತಿಳುವಳಿಕೆ ಇರಲಿ, ಒಂದು ಬ್ಲಡ್ ಡೊನೇಷನ್ ಮಾಡ್ಲಿ ಅಂತ ಕೋರ್ಕೊಳ್ತಾ ನನ್ನೊಂದೆರಡು ಮಾತನ್ನ. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ಶಿವಾಜಿ ಯುವ ಸೇನೆ ಗೋಣಿಕೊಪ್ಪ ಇವರ ಆಶ್ರಯದಲ್ಲಿ ಇಂದು ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ತುಂಬಾ ಮೆಂಬರ್ಸ್ಗಳು ಬಂದಿದ್ರು. ಇದರಲ್ಲಿ ಶಿವಾಜಿ ಯುವ ಸೇನೆ ಒಳ್ಳೆ ಉದ್ದೇಶದಿಂದ ಮತ್ತು ಒಳ್ಳೆ ನಕಾರಾತ್ಮಕವಾಗಿ ಅನುಕೂಲವಾಗುವಂತೆ ನಮ್ಮ ಬ್ಲಡ್ ಡೊನೇಷನ್ ಇವರು ಮಾಡ್ತಾ ಇದ್ದಾರೆ. ನಾನು ಇದರಲ್ಲಿ ಕಾನೂನು ಸಲಹೆಗಾರರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ಶಿವಾಜಿ ಯುವ ಸೇನೆಯಲ್ಲಿ ನಮ್ಮ ಹೊಸ ಚಾನೆಲ್ ಮಾಡಿದಂತ ಸಿಂಗಿ ಸತೀಶ್ ಅವರು ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅವ್ರಿಗೆ ಶುಭವಾಗ್ಲಿ. ಒಳ್ಳೆ ಈ ಚಾನೆಲ್ ಇಂದ ಒಳ್ಳೆ ಹೆಸರು ಬರಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಂತರ ಈ ಶಿವಾಜಿ ಯುವ ಸೇನೆಯಲ್ಲಿ ಒಳ್ಳೆ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಆಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ನಾನು ಡಾಕ್ಟರ್ ಕರುಂಬಯ್ಯ, ಜಿಲ್ಲಾ ರಕ್ತನಿಧಿ ಕೇಂದ್ರದ ವೈದ್ಯಾಧಿಕಾರಿ. ಇವತ್ತು ಗೋಣಿಕೊಪ್ಪದಲ್ಲಿ ಶಿವಾಜಿ ಯುವ ಸೇನೆ ವತಿಯಿಂದ ಒಂದು ರಕ್ತದಾನ ಶಿಬಿರ ನಡೀತಾ ಇದೆ. ಈಗಾಗಲೇ ಜನರು ಬಂದು ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾನು ಶಿವಾಜಿ ಯುವ ಸೇನೆ ಮೊಟ್ಟ ಮೊದಲನೇದಾಗಿ ಬಾರಿಗೆ ಈ ಒಂದು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಶಿವಾಜಿ ಯುವ ಸೇನೆಯ ಕಾರ್ಯದರ್ಶಿ ಆಗಿರುವಂತಹ ಸುರೇಶ್ ಅವರು ಇಂದಿನ ಈ ರಕ್ತದಾನ ಶಿಬಿರದ ಬಗ್ಗೆ ಒಂದೆರಡು ಮಾತಾಡಬೇಕಂತ ಬಂದಿದ್ದೇನೆ. ಇಂದಿನ ಈ ರಕ್ತದಾನ ಶಿಬಿರದ ನಾವು ಮೊದಲನೇ ವರ್ಷವನ್ನು ಆರಂಭಿಸಿದ್ದೇವೆ. ನಾವು ಇನ್ನು ಇದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳ ಸಹಾಯದೊಂದಿಗೆ ಇನ್ನು ಮುಂದೆನೂ ನಾವು ಇದನ್ನ ಮಾಡಬೇಕು ಅಂತ ಅನ್ಸ್ಕೊಂಡಿದ್ದೇವೆ. ಇದೇ ರೀತಿ ನಾವು ವರ್ಷಂಪ್ರತಿ ಕಬಡ್ಡಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಸಮೇತ 2ನೇ ವರ್ಷ ಪೂರೈಸಿದ್ದೇವೆ. ಈ ವರ್ಷನೂ ನಾವು ಈ ದಸರಾ ಹಬ್ಬದ ಪ್ರಯುಕ್ತವಾಗಿ ಕಬಡ್ಡಿ ರಾಷ್ಟ್ರ ಮಟ್ಟದ ಕಬಡ್ಡಿ ಟೂರ್ನಮೆಂಟ್ ನಡೆಯಬೇಕಂತ ಆಶಿಸಿದ್ದೇವೆ. ಅದೇ ಇಂದಿನ ಈ ಮೊದಲನೇ ಸಾಲಿನ ರಕ್ತದಾನ ಶಿಬಿರವನ್ನು ಆರಂಭಿಸಿದ್ದು, ಇದಕ್ಕೆ ಎಲ್ಲ ದಾನಿಗಳು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಮತ್ತು ಮಹಿಳಾ ಸಂಘದವರು ಎಲ್ಲ ಬಂದು ನಮಗೆ ಒತ್ತನ್ನು ನೀಡಿದ್ದಾರೆ. ಇವರಿಗೆಲ್ಲರಿಗೂ ನಾನು ಇಂದಿನ ಈ ರಕ್ಷಾಬಂಧನದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ಒಳ್ಳೆ ಇದನ್ನು ಮಾಡ್ತಾ ಇದ್ದಾರೆ, ಪ್ರೋಗ್ರಾಮ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗೆ ರಕ್ತದಾನ ಅಂತಂದ್ರೆ ಇದು ಒಳ್ಳೆಯದು ದಾನ. ಇದು ಆಕ್ಚುಲಿ ಜನರಿಗೆ ತುಂಬಾ ಹೆಲ್ಪ್ ಆಗ್ತದೆ. ಹಾಗೆ ಇನ್ನು ಮುಂದೆ ಜನರಿಗೂ ತುಂಬಾ ಹೆಲ್ಪ್ ಆಗ್ಲಿ ಅಂತ ಹೇಳಿ
ಇವರ ಸಂಘ ಸಂಸ್ಥೆಯವರಿಗೂ ಎಲ್ಲರಿಗೂ ಸೇರಿಸಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ರಕ್ತದಾನ ಶಿಬಿರದ ಉದ್ಘಾಟಕರು ಆಗಿರತಕ್ಕಂಥ ಲೋಪಾಮುದ್ರಾ ಆಸ್ಪತ್ರೆಯ ಮುಖ್ಯಸ್ಥರಾದ ಮಾನ್ಯ ಅಮೃತ್ ನಾರಾಯಣವರೇ, ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶಿವಾಜಿ ಯುವ ಸೇನೆಯ ಅಧ್ಯಕ್ಷರಾದ ಅಣ್ಣಪ್ಪನವರೇ, ಈ ಒಂದು ದೇವಸ್ಥಾನ ಸಂಸ್ಥೆಯ ಖಜಾಂಚಿ ಆಗಿರ್ತಂಥ ರಾಜ ಉತ್ತಪ್ಪನವರೇ, ಉದ್ಯಮಿಗಳು ಹಾಗೂ ಈ ಒಂದು ಸಂಸ್ಥೆಯ ಗೌರವಾಧ್ಯಕ್ಷರು ಆಗಿರ್ತಕ್ಕಂಥ ಕುಲ್ಲಿರ ಗಯಾ ಕಾವೇರಪ್ಪನವರೇ, ಈ ರಕ್ತದಾನದಿಂದ ಏನೇನು ಉಪಯೋಗ ಇದೆ, ಯಾರಿಗೆ ಉಪಯೋಗ ಇದೆ, ಬಾಣಂತಿಯರಾಗಲಿ, ಹೆಣ್ಣು ಮಕ್ಕಳಿಗಾಗಲಿ, ಬಡ ರೋಗಿಗಳಿಗೆ ಯಾವ ರೀತಿಯೆಲ್ಲ ಉಪಯೋಗ ಆಗ್ತದೆ ಅನ್ನುವಂಥ ಮಹತ್ವವನ್ನು ನಮ್ಮ ಡಾಕ್ಟರ್ ಅಮೃತ್ ನಾರಾಯಣವರು ತಿಳಿಸ್ಕೊಟ್ಟಿರ್ತಾರೆ. ಅದೇ ರಕ್ತವನ್ನು ಹೇಗೆ ಶೇಖರಿಸಬೇಕು, ಹೇಗೆ ಸಂಸ್ಕರಿಸಬೇಕು ಎನ್ನುವುದನ್ನು ನಮ್ಮ ಮಡಿಕೇರಿ ರಕ್ತನಿಧಿ ಘಟಕದ ಮುಖ್ಯಸ್ಥರಾದ ಶ್ರೀ ಕರುಂಬಯ್ಯನವರು ನಮಗೆ ಪರಿಪೂರ್ಣವಾಗಿ ಎಲ್ಲ ತಿಳಿಸ್ಕೊಟ್ಟಿರ್ತಾರೆ. ಅದೇ ರೀತಿ ವೇದಿಕೆಯಲ್ಲೂ ಎಲ್ಲ ಗಣ್ಯರು ಅವರವರ ಅನಿಸಿಕೆಗಳನ್ನು ತಿಳಿಸಿ ನಮಗೆ ರಕ್ತದಾನದ ಮಹತ್ವವನ್ನು ಒಳ್ಳೆ ರೀತಿಯಲ್ಲಿ ತಿಳಿಸಿಕೊಟ್ಟಿರ್ತಾರೆ. ಮತ್ತು ಇಲ್ಲಿ ಬಂದಿರುವ ಎಲ್ಲ ರಕ್ತದಾನಿಗಳಿಗೆ ನಮಸ್ಕರಿಸ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಶಿವಾಜಿ ಯುವ ಸೇನೆ ಗೋಣಿಕೊಪ್ಪಲು ಇವರ ವತಿಯಿಂದ ಇವತ್ತಿನ ಈ ಒಂದು ದಿವಸ ಉಮಾಮೇಶ್ವರಿ ದೇವಸ್ಥಾನ ಸಭಾಂಗಣದಲ್ಲಿ ರಕ್ತದಾನ ಶಿಬಿರವನ್ನು ಏನು ಆಯೋಜಿಸಿದ್ದಾರೆ. ಕೊಡಗು ವೈದ್ಯಕೀಯ ರಕ್ತ ಶಿಬಿರವನ್ನು ಏರ್ಪಡಿಸಿದ್ರಿಂದ ಎಲ್ಲರಿಗೂ ಮೊದಲನೇದಾಗಿ ಶುಭವನ್ನು ಕೋರುತ್ತಾ, ಮೊದಲನೇದಾಗಿ ಶಿವಾಜಿ ಯುವ ಸೇನೆಯ ಪದಾಧಿಕಾರಿಗಳಿಗೆ ಶುಭವನ್ನು ಕೋರಬೇಕು. ಯಾಕಂತ ಹೇಳಿದ್ರೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ಆಯೋಜಿಸಿ ಯಶಸ್ವಿಯಾಗಿ ಈ ರಕ್ತದಾನವನ್ನು ಏನು ಮಾಡ್ತಾ ಇದ್ದೀವಿ. ನಾನು ಇವತ್ತಿನ ಈ ದಿವಸ ರಕ್ತದಾನ ಮಾಡಲು ಬಂದಿದ್ದೇನೆ. ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.